ಇವಾಗ ನಾವು ಉತ್ತರ ಪ್ರದೇಶದಲ್ಲಿರೋ ಬರ್ಸನ ಅಂತ ಜಾಗಕ್ಕೆ ಬಂದಿದ್ದೀರಿ. ಇದು ಬಂದ್ಬಿಟ್ಟು ರಾಧಾರಾಣಿ ಅವರ ಕಿಂಗ್ಡಮ್ ಅಂತಾರೆ. ಇಲ್ಲಿ ಹೆಂಗಂತ ಹೇಳಿದ್ರೆ ಫಸ್ಟ್ ನಾವು ಬರ್ಸನಾಗೆ ಬರಬೇಕು. ಬರ್ಸನಾಗೆ ಬಂದು ಇಲ್ಲಿಂದ ನಾವು ವೃಂದಾವನ್ಗೆ ಹೋಗಬೇಕು. ಆಮೇಲೆ ಮಥುರಾ ಪ್ಲ್ಯಾನ್ ಇದ್ದರೆ ಮಥುರಾ. ಬನ್ನಿ ನೋಡೋದು ಹೇಗಿದೆ ಜಾಗ ಅಂತ. ನನಗೂ ಫಸ್ಟ್ ಟೈಮ್ ಇದೆ. ಇವಾಗ ನಾವು ಬಂದಿರೋ ಟೈಮ್ ಬಂದ್ಬಿಟ್ಟು 5:50 ಆಗಿದೆ. ಸೊ ಬೆಳಗ್ಗೆ ಬೇಗ ಬಂದುಬಿಟ್ರೆ ದರ್ಶನ ಬೇಗ ಆಗುತ್ತೆ. ಇಲ್ಲಿ ನೋಡಿ ಎಲ್ಲರ ಅಂಗಡಿಗಳಲ್ಲಿ ಅವರಲ್ಲಿ ಹೆಸರು ಕರೆಯಲ್ಲ, ಎಲ್ಲರೂ ರಾಧೆ 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 ಅಂತಾರೆ. ತೋರಿಸ್ತೀನಲ್ಲ, ಅಂದರೆ ಯಾರ ಹತ್ರ ಅಂಗಡಿ ಹೋದರೆ ಅಲ್ಲಿ ಮಾತಾಡ್ಸಾಗೆ ತೋರಿಸ್ತೀನಿ ನೋಡಿ, ರಾಧೆ ರಾಧೆ ಅಂತಾರೆ. ಇಲ್ಲಿ ನೀವು ನಡ್ಕೊಂಡು ಹೋಗ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ ಅಲ್ಲಿ ಟೂ ವೀಲರ್ ಇರುತ್ತೆ. ಟೂ ವೀಲರ್ಗೆ ಅವ್ರ ವ್ಯಕ್ತಿ 100 ರೂಪಾಯಿ ಕೊಟ್ಟರೆ ಅವನು ಕರೆಕ್ಟಾಗಿ ಆ ದೇವಸ್ಥಾನ ಹತ್ತ ಕರ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲ ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಹೋದರೆ 1 ಕಿಲೋಮೀಟರ್ ಹತ್ರ ಇದೆ ಆ ಆರ್ಚಿಂದ. ಇದು ಟಿಪಿಕಲ್ ನಾರ್ತ್ ಕಡೆ ಇರೋ ದೇವಸ್ಥಾನ ಥರ ಗಲ್ಲಿಯಿಂದ ಮನೆಯಿಂದ ದಾಟ್ಕೊಂಡು ಹೋಗ್ಬೋದು. ಎಲ್ಲ ಬಂದ್ಬಿಟ್ಟು ರಾಧೆ ಅವರ ಕಿಂಗ್ಡಮ್ ಆಗಿತ್ತಂತೆ. ಫುಲ್ಲು ಮನೆಗಳಿದೆ ನೋಡಿ. ನೀವು ಕಾಶಿಗೆ ಹೋದ್ರೆ ಹತ್ರ ಇರುತ್ತೆ, ಶಿರ್ಡಿಗೆ ಹೋದ್ರೆ ಹತ್ರ ಇರುತ್ತೆ. ಇಲ್ಲಿ ತನಕ ನಡ್ಕೊಂಡು ಬರ್ತೀರಿ. ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ಯಾರೂ ಅಡ್ರೆಸ್ಗಳು ಅವಶ್ಯಕತೆ ಇಲ್ಲ. ದಾರಿ ಹೆಂಗೆ ಹೋಗುತ್ತೆ ಹಂಗೆ ದಾರಿಲಿ ಬಂದರೆ ಆಗೋಗುತ್ತೆ ನೋಡಿ. ಹಿಂಗೆ ಇಲ್ಲಿ ಬಂದು ನಾವು ಹೆಂಗೆ ದೇವಸ್ಥಾನಕ್ಕೆ ಹೂವಾರಗಳು ತೊಗೊತೀವಿ ಅದ್ರ ಥರ ಇಲ್ಲಿ ಹೋಗ್ಬಿಟ್ಟು ಅದನ್ನು ಚುನ್ನಿ ಅಂತ, ಚುನ್ನಿ ರಾಧೆಗೆ ಅರ್ಪಣೆ ಮಾಡೋದಕ್ಕೆ ಹೂವು, ಸ್ವೀಟು ಅದೆಲ್ಲ ಇದನ್ನು ತಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಸ್ಟೆಪ್ಸ್ ಹತ್ತೋದಕ್ಕೆ. ಇಲ್ಲಿ ನೋಡಿ, ಇದು ಬಟ್ಟೆ ಅರ್ಪಣೆ ಮಾಡಿಬಿಟ್ಟು ನಮಗೆ ರಿಟರ್ನ್ ಕೊಡ್ತಾರಂತೆ. ನಾವು ಮನೆಗೆ ಎತ್ಕೊಂಡೋಗಿ ಅಲಂಕಾರವಾಗಿ ಯೂಸ್ ಮಾಡ್ಕೊಬೋದು. 600 ರೂಪಾಯಿನೋ ಇದೆ. ಸೆಟ್ಟು ಕೊಡ್ತಾರೆ 600 ರೂಪಾಯಿ. ಹೂವು, ಈ ಬಟ್ಟೆ, ಇದು ಸ್ವೀಟು ನೋಡಿತೀರ ಇರುತ್ತೆ. ಸೆಟ್ಟು ಒಂದೊಂದು ಸೆಟ್ ಇರೋ ಥರ ಇರುತ್ತೆ. ಏನು ಹೇಳ್ತಾರಂದರೆ, ಈ ಸ್ಟೆಪ್ಸ್ ಹತ್ತಿದ್ದೀರಲ್ಲ, ಈ ಸ್ಟೆಪ್ಸ್ ಹತ್ಕೊಂಡು ಬರೋವರೆಗೂ ನೀವು ಒಬ್ಬರೇ ಬರ್ತೀರಾ. ಇಲ್ಲಿಂದ ಬಂದ್ಬಿಟ್ಟು ಕೃಷ್ಣ ಬಂದ್ಬಿಟ್ಟು ನಮ್ಮ ಜೊತೆ ಇರ್ತಾರಂತೆ. ಸೊ ಹೆಂಗಂದರೆ ಕೃಷ್ಣ ಇಲ್ಲಿಂದ ನಮಗೆ ದಾರಿ ತೋರಿಸ್ಕೊಂಡು ರಾಧೆ ಮಂದಿರ್ಗೆ ದಾರಿ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾರಂತೆ. ಅದೊಂದು ನಂಬಿಕೆ. ನಂಬೋರು ನಂಬ್ತಾರೆ, ನಂಬಿರೋರು ಹಾಗೆ ಹೋಗ್ತಾರೆ. ಇಲ್ಲಿ ಫುಲ್ಲು ರಾಧೆ 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 ಅಂತ ಕೇಳ್ತಾರೆ. ದಾರಿ ಬಿಡ್ಬೇಕಂದ್ರೆ ರಾಧೆ ರಾಧೆ ಅಂತಾರೆ. ಸ್ವೀಟ್ಸು ಇದು ಬಂದ್ಬಿಟ್ಟು ರಾಧೆರಾಣಿ ಅವರ ಅಜ್ಜಿಯ ಮನೆ ಅಂತೆ. ಬನ್ನಿ ಹೋಗೋಣ ಮುಂದೆ. ನೋಡ್ಬೇಕು ಇಲ್ಲಿಂದ ಸಿಟಿ ವ್ಯೂ ನೋಡೋದಂಗೆ. ಬರ್ಸಾನ ಬೆಳಕು ಹರಿತಾ ಇದೆ, ಚೆನ್ನಾಗಿರುತ್ತೆ. ಕೊನೆಗೆ ಬಂದಾಯ್ತು ನಾವು ಬರ್ಸನಾಗೆ. ಒಂದು 100-150 ಸ್ಟೆಪ್ಸ್ ಇದೆ ಮೇಗಡೆ ಬರೋದು. ನೋಡೋಣ. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅದು ಬಂದ್ಬಿಟ್ಟು ರಾಧಾರಾಣಿಯವರ ಕೋಟೆ ಅಂತ. ಅಲ್ಲಿ ಹೋಗೋಕೆ ಬಿಡ್ತಾರಲ್ಲ ಗೊತ್ತಿಲ್ಲ, ನೋಡೋಣ. ನಾವು ಬರೋಕ್ಕೆ ಮುಂಚೆ ಆರತಿ ಸ್ಟಾರ್ಟ್ ಆಗಿದೆ. ಸೊ 6:30 8:30 ಆರತಿ ಅಂತೆ. ಆರತಿ ಇರೋದ್ರಿಂದ ಇದು ಕ್ಲೋಸ್ ಮಾಡಿದ್ದಾರೆ, ವೆಯ್ಟ್ ಮಾಡಬೇಕು.
ಬಟ್ ಕ್ರೌಡ್ ಕಮ್ಮಿ ಇದೆ. ಸೊ ಬೆಳಗ್ಗೆ ಬಂದರೆ ಕ್ರೌಡ್ ಕಮ್ಮಿ ಇರುತ್ತೆ. ನಾವು ತುಂಬ ಕ್ರೌಡ್ ಇರುತ್ತಂತೆ ಈ ಕಡೆ ಎಲ್ಲ. ಯಾಕಂದರೆ ಫಸ್ಟು ಹೇಳ್ದಂಗೆ ರಾಧಾರಾಣಿ ಟೆಂಪಲ್ಗೆ ಬಂದಾದಮೇಲೆ ಅವರು ಬೃಂದಾವನ್ಗೆ ಹೋಗೋದು. ಸಿಟಿ ನೋಡೋದು ಹೇಗೆ ಕಾಣುತ್ತೆ ಇಲ್ಲಿಂದ. 6:40 ಸೂರ್ಯೋದಯ ಇದೆ, ಸನ್ರೈಸ್ ಇದೆ. ನೋಡೋಣ ಸನ್ರೈಸ್ ಪಾಯಿಂಟ್ಗೆ ಹೋಗೋಕ್ಕಾಗತ್ತಾ ಅಂತ. ಮೊನ್ನೆ ಎಲ್ಲೋ ಕುತ್ಕೊಂಡ್ಬಿಡೋಣ, ಇಲ್ಲಾಂದರೆ ಕ್ರೌಡ್ ಜಾಸ್ತಿ ಆದರೆ ಹಿಂದೆ ಬರೋಲ್ಲ. ನೋಡಿ ಹೋಲಿ ಕಲರು ಇನ್ನೂ ಹಂಗೆ ಇದೆ. ಹೋಲಿ ಇಲ್ಲಿ ತುಂಬ ಫೇಮಸ್ ಆಗಿ ಮಾಡ್ತಾರಲ್ವ ಈ ಹೋಲಿ ಕಲರ್, ಹೋಲಿ ಆಡಿರೋದು. ಇಲ್ಲಿಂದ ನೋಡಿ ವ್ಯೂ ಚೆನ್ನಾಗಿ ಕಾಣುತ್ತೆ. ಈ ಟೈಮಲ್ಲಿ ಸನ್ರೈಸ್ ಆಗೋದು ಮಾತ್ರ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಸನ್ರೈಸ್ ಆಗ್ತಾ ಇದೆ 6:40. ಇವಾಗ ತಣ್ಣಗಿದೆ ಇಲ್ಲಿ. ಸನ್ರೈಸ್ ಫುಲ್ ಆಗಿ 10-11 ಗಂಟೆ ಆದರೆ 30-32 ಡಿಗ್ರಿ ಆಗುತ್ತೆ. ನೋಡಿ ನಾವು ಬಂದು 1 ಅವರ್ ಆಯ್ತು. ಇವಾಗ ಓಪನ್ ಮಾಡ್ತಾರಲ್ಲ ಬಾಗಿಲು, ಎಷ್ಟು ಜನ ಸೇರಿಬಿಟ್ರು ನೋಡಿ. ಒಳಗೆ ಬಂದಾಯ್ತು. ಇಲ್ಲಿ ಹೆಂಗಂದ್ರೆ ಒಂದು ದರ್ಶನ ಇಲ್ಲ, ಒಂದು ಆರತಿ ಆಗಿದೆ, ಮತ್ತೆ ಅಲ್ಲಿ ಕರ್ಟನ್ ಹಾಕ್ಬಿಟ್ರು, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಕರ್ಟನ್ ತೆಗಿತಾರೆ ಅನ್ಸುತ್ತೆ. ನೋಡಿ ನೋಡ್ತಾ ಇದ್ದಾಗ ಎಷ್ಟು ಜನ ಸೇರ್ಬಿಟ್ರು ನೋಡಿ. ನಮ್ಮ ಥರ ಇಲ್ಲಿ ಒಂದು ಕ್ಯೂ ಸಿಸ್ಟಮ್ ಎಲ್ಲ ಇಲ್ಲ. ನಾವು ಆ ಕಡೆ ಈ ಕಡೆ ಕಂಬಗಳು ಹಾಕಿ ಕಂಬಗಳ ಅಕ್ಕಪಕ್ಕ ನಿಂತ್ಕೊಂತೀವಿ, ಹಿಂಗೆಲ್ಲ ಇಲ್ಲ. ಇಲ್ಲಿ ಯಾರಿಗೆ ತಾಕತ್ತಿದೆಯೋ ಅವ್ರು ಮುಂದೆ ನುಗ್ತಾರೆ. ಅವಲೇ ತೋರ್ಸಲ್ಲ ರಾಜಾರಾಣಿ ಅವ್ರದ್ದು ಅರಮನೆ ನೋಡಿ, ಕೋಟೆ ಅರಮನೆ. ದಾರಿ ಇದೆ ಅನ್ಸುತ್ತೆ, ಅಲ್ಲಿ ಶೆಡ್ ಎಲ್ಲ ಹಾಕಿದ್ದಾರೆ. ನೋಡೋಣ, ಈ ಕಡೆ ನಿಮಗೆ ಅರಮನೆ ಕಾಣುತ್ತೆ, ಹಿಂಗೆ ತಿರುಗಿದ್ರೆ ಈ ಕಡೆ ಬಲಗಡೆ, ಆ ಕಡೆ ನಿಮಗೆ ಗೋವರ್ಧನ ಗಿರಿ ಕಾಣುತ್ತೆ. ಮತ್ತೆ ಶ್ರೀಕೃಷ್ಣ ಮಠ ಅವರ ಬೆಳ ತುದಿಯೆಲ್ಲ ಬೆಟ್ಟ ಹಚ್ತಾರಲ್ಲ ಅಲ್ಲಿ. ನೋಡೋಣ, ಅಲ್ಲಿ ಹೋಗಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ನೋಡಿ, ಈ ಕಡೆ ಬಂದಾಗ ನನಗೆ ಕೇಬಲ್ ಕಾರ್ ಕಾಣಿಸ್ತು. ನಾವು ಸ್ಟೆಪ್ ಎತ್ಕೊಂಡ್ ಬರ್ತಿರಲ್ಲ, ಎಲ್ಲರಿಗೆಲ್ಲ ಸ್ಟೆಪ್ ಹತ್ತಾಗಿಲ್ಲ ಅಂದರೆ ನೋಡಿ ಕೇಬಲ್ ಕಾರ್ ಇದೆ. ಚೆನ್ನಾಗಿದೆ ಅಲ್ಲ ಅದು. ಸೊ ಯಾರ್ಯಾರ ಕೈಯಲ್ಲಿ ಸ್ಟೆಪ್ಸ್ ಹತ್ಕೊಂಬರೋಕ್ಕಾಗಲ್ಲ ಅವ್ರಲ್ಲಿ ಈ ಕೇಬಲ್ ಕಾರಲ್ಲಿ ಬರ್ಬೋದು. ಸೊ ಅದೇ ಅನ್ಕೊತಿದ್ದೆ, ವಯಸ್ಸಾದವ್ರು ಹೆಂಗೆ ನಡ್ಕೊಂಬರ್ತಾರೆ ಇಲ್ಲಿ ಅಂದಾಗ ಇದೇ ಒಂದು ಆಪ್ಷನು ನೋಡಿ. ರಿಟರ್ನ್ ಹೋಗುವಾಗ
ಹೇಳೋದು ಸ್ಟೆಪ್ಸಲ್ಲಿ ಹತ್ಕೊಂಬರೋ ಸ್ಟೆಪ್ಸಲ್ಲಿ ಹಂಗೆ ಇಳ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಹೇಳೋದು ನಾನು ತೋರಿಸ್ನಲ್ಲ, ಅಲ್ಲಿ ಕೇಬಲ್ ಕಾರಲ್ಲಿ ಹೋಗ್ಬೋದು. ನಡ್ಕೊಂಬರ್ಬೇಕಾಗ ನೋಡಿ, ರಿಟರ್ನ್ ಬರ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಊರು, ಚೆನ್ನಾಗಿದೆ ನೋಡಿ. ಇದು ನನ್ನ ಈ ಕಡೆ ನೋಡಿ, ಇಲ್ಲ ನಾವು ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ನಂದಗಾಂವ್ ಅಂತ. ಇಲ್ಲೇ ಬಂದ್ಬಿಟ್ಟು ಶ್ರೀಕೃಷ್ಣ ಅವರ ಚಿಕ್ಕ ಮಗುವಾಗಿದ್ದಾಗ ಇಲ್ಲೇ ಬೆಳೆದಿದ್ದಂತೆ. ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡ್ತಿದಾರಲ್ಲ, ಇದು ಬಂದ್ಬಿಟ್ಟು ಶ್ರೀಕೃಷ್ಣನ ಮದುವೆ ಅಂತಾರೆ. ಶ್ರೀಕೃಷ್ಣ ರಾಧೆ ಬ್ರಹ್ಮ ಬಂದ್ಬಿಟ್ಟು ಮದುವೆ ಮಾಡೋದು, ಅಂದರೆ ದೇಹದಲ್ಲ ಆತ್ಮರೂಪದಲ್ಲಿ ಮದುವೆ ಮಾಡಿಸ್ತಾರೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ವಿಗ್ರಹಗಳು. ಇದೊಂದು ಕತೆ ಇದೆ ಇಲ್ಲಿ. ಇದು ಪಕ್ಕದಲ್ಲೇ ಒಂದು ವನ ಇದೆ, ಆ ವನದಲ್ಲಿ ರಾಧೆ ಕೃಷ್ಣನ ಮದುವೆ ಬ್ರಹ್ಮ ಮಾಡಿಸ್ತೀನಿ ಅಂತ ಹೇಳಿರ್ತಾರಂತೆ. ನೋಡಿ ಸ್ವೀಟ್ಸ್. नहीं मेरा तो कैंपटी फॉल में भी हो गया था. लाल तो लाल के साथ हो जाएगा, पीला पीले के साथ हो जाएगा. लगाए कौन लगा. ಚೆನ್ನಾಗಿದೆ ನೋಡಿ, ಕೃಷ್ಣನ ಸಣ್ಣ ವಯಸ್ಸಿನ ವಿಗ್ರಹಗಳು. ಮುದ್ದು ಗೋಪಾಲ್ ಅಂತಾರೆ ಇಲ್ಲಿ. ಇಲ್ಲಿದೆ ನೋಡಿ, ಲಡ್ಡು ಗೋಪಾಲ್ ಅಂತಾರೆ. ಇದು ಮಲೈ ಲಸ್ಸಿ. ಇದು ಲಸ್ಸಿ, ಇದು ಬಾದಾಮ್ ಲಸ್ಸಿ. ನಮ್ಮದು ಮೊಸರು ಇದೆಯಲ್ಲ, ಮೊಸರನ್ನ ಕೆಡಿತಿರಲ್ಲ, ಕೆಡ್ದಿರೋ ಥರದ ಐಟಮ್ ಇದು ನೋಡಿ. ಈ ಥರ ಇರುತ್ತೆ. ವಿಡಿಯೋ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಇನ್ಫಾರ್ಮೇಷನ್. ಈ ಥರ ಆಟೋ ಇದೆ ನೋಡಿ, ಇದನ್ನು ಟುಕ್ ಏನೋ ಅಂತಾರೆ. ಇಲ್ಲಿ ನಿಮಗೆ ಬುಕ್ ಮಾಡ್ಕೊಬೋದು ಪ್ಯಾಕೇಜ್ ಥರ. ಇಲ್ಲಿ ಬರ್ಸನ ಮುಗಿಸ್ಕೊಂಡು ಇಲ್ಲಿಂದ ನಿಮಗೆ ವೃಂದಾವನ ಕರ್ಕೊಂಡು ಹೋಗ್ತಾರೆ. ವೃಂದಾವನದಿಂದ ಮಥುರಾ ಕರ್ಕೊಂಡು ಒಂದು ಟ್ರಿಪ್ ಥರ ಮಾಡ್ತಾರೆ, ಆದರೆ ಗ್ರೂಪ್ ಟ್ರಿಪ್ಪು. ನಮ್ಮ ಕಡೆ ಈ ಧರ್ಮಸ್ಥಳಕ್ಕೆ ಹೋದಾಗ ಕರ್ಕೊಂಡು ಬರ್ತಾರಲ್ಲ, ಆ ಥರ ಇಲ್ಲೂ ಇದೆ ನೋಡಿ. ಈ ಥರ ಯಾರಾದರೂ ಯೂಸ್ ಮಾಡ್ಬೋದು. ಬಸ್ಸಲ್ಲಿ ಬಂದು ಇಳಿದ್ಬಿಟ್ಟು ಇಲ್ಲಿ ಬಂದು ಈ ಥರ ಗಾಡಿಗಳನ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು ನೋಡಿ. ಇದು ದಾರಿ ನೋಡಿ, ಇದೇ ಒಂದು ಎಂಟ್ರೆನ್ಸು ಕೃಷ್ಣ ಜನ್ಮಭೂಮಿಗೆ. ಇದು ಯಾವುದೋ ಒಂದು ಕುಂಡ್ ಅಂತ, ಕೋತ್ರಾ ಕುಂಡ್ ಅಂದರೆ ನಮ್ಮದಲ್ಲಿ ಪುಷ್ಕರಣಿಗಳಿರುತ್ತಲ್ಲ, ಆ ಥರ ಇಲ್ಲಿ ಕುಂಡ್ ಅಂತ ಕರೀತಾರೆ. ಯಾವುದದು ಕೋತ್ರಾ ಕುಂಡ್ ಹೇಳೋದಲ್ಲ ದಾರಿ. ಫುಲ್ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ಇಲ್ಲೆಲ್ಲ. ಫುಲ್ಲು ಅಂಗಡಿಗಳು, ಆ ಕಡೆ ದೇವಸ್ಥಾನ. ಇದು ನೋಡಿ, ಇದು ಜನ್ಮಭೂಮಿ ಎಂಟ್ರೆನ್ಸು. ಇದು ಎಂಟ್ರೆನ್ಸ್. ಇದು ಅಲ್ಲಿ ಕಾಣಿಸ್ತಿದ್ದಿಲ್ಲ ದೇವಸ್ಥಾನದ ಗೋಪುರ. ಅದು ಇಲ್ಲಿ ತನಕ ನಾವು ಮೊಬೈಲ್ ಎತ್ಕೊಂಡು ಹೋಗ್ಬೋದು. ಇದ್ರ ಮುಂದೆ ನಾವು ಮೊಬೈಲ್ ಎತ್ಕೊಂಡು ಹೋಗೋಕ್ಕಾಗಲ್ಲ. ಮೊಬೈಲ್ ಆಗಲಿ, ಚಪ್ಪಲಿ ಆಗಲಿ, ಎಲೆಕ್ಟ್ರಾನಿಕ್ ಐಟಮ್ ಎತ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಹೊರಗಡೆ ಹೋದಾಗ ನಿಮಗೆ ದೇವಸ್ಥಾನ ಪಕ್ಕನೇ ಒಂದು ಮಸೀದಿ ಕಾಣುತ್ತೆ, ಜಮಾಯಿ ಮಸೀದಿ ಅಂತೆ. ಅದು ಕೋರ್ಟಲ್ಲಿ ಕೇಸ್ ಇದೆ. ಸೊ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಮೊಬೈಲ್ ಅಲೋ ಮಾಡಲ್ಲ ಒಳಗಡೆ.